ಗೊತ್ತಾಗಲ್ಲ ನಿನಗೆ ಒಂದ್ಸರಿ. ನನಗೆ ಕಿವಿ ಏನು ಕೇಳಿಸಲ್ಲ. ಫಿಲ್ಟ್ರಲ್ಲಿ ನೀರು ಆನ್ ಮಾಡಿದೆ ಅದು. ಒಂದು ಲೈಟಾಗಿ ಸ್ವಲ್ಪ ಸ್ಯಾಡ್ನೆಸ್ ಆಗ್ಬಿಡ್ತೀನಿ. ಹಿಂಗೆ ಏನು ನೆಕ್ಸ್ಟ್ ಏನು ಅಂತ. ನಾವಮ್ಮ ಮನೆ ಕೆಲಸನೇ ಜಿಮ್ ಅನ್ಕೊಂಡ್ಬಿಟ್ಟಿದ್ ನಾವಮ್ಮ. ಆದ್ರೆ ಹೋಗಕ್ಕೆ ಆಗದೆ ಹೋಗಿ ಸೆಂಟ್ರಲ್ ಇದ್ದೇನೋ ಇಷ್ಟ ಗಂಟೆ ಸುಮ್ಮನೆ ಇದ್ದು ಅತ್ತೆ ಫೋನ್ ಇತ್ತು. ಗೈಸ್ ಗುಡ್ ಮಾರ್ನಿಂಗ್. ಜಿಮ್ಮಲ್ಲಿ ವರ್ಕೌಟ್ ಸ್ಟಾರ್ಟ್. ಗೈಸ್ ಲಾಸ್ಟಲ್ಲಿ ಒಂದು ಕ್ವಶನ್ ಕೇಳಿದ್ದೀನಿ, ಮನಸ್ಸಿಂದ ರಿಪ್ಲೈ ಮಾಡಿ. ಬಟ್ ಡೈರೆಕ್ಟಾಗಿ ಲಾಸ್ಟ್ಗೆ ಹೋಗ್ಬೇಡಿ. ಪೂರ್ತಿ ಸ್ಟೋರಿನ ನೋಡಿಕೊಂಡು ಆಮೇಲೆ ಹೋಗ್ಬಿಟ್ಟು ಲಾಸ್ಟಲ್ಲಿ ರಿಪ್ಲೈ ಮಾಡಿ. ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡ್ತೀನಿ, ಕಾಯ್ತಾ ಇರ್ತೀನಿ ಗೈಸ್, ಅಷ್ಟೇ. ಗೈಸ್ ವರ್ಕೌಟ್ ಎಲ್ಲ ಮುಗೀತು. ಈಗ ವಾಪಸ್ಸು ಮನೆ ಹೋಗ್ತಾ ಇದ್ದೀನಿ. ಇವತ್ತಿದ್ದು ಶೋಲ್ಡರ್ ವರ್ಕೌಟು ಚೆನ್ನಾಗಿ ಮಾಡಿಸಿದ್ರು, ಚೆನ್ನಾಗಾಯಿತು ವರ್ಕೌಟು. ಕಂಟಿನ್ಯೂಸ್ ಆಗಿ ಹೋಗ್ತಾಯಿದ್ದೀನಿ, ಅದೊಂದು ಖುಷಿ ಐತೆ. ಅದು ಬಿಟ್ಟರೆ ಇನ್ನೆಂತ ಇಲ್ಲ. ಬನ್ನಿ, ಇವತ್ತು ಕರ್ನಾಟಕ ಬಂದು ಬೇರೆ ಇಲ್ಲೇನೋ ಬೇರೆ ಮಾಡ್ತವ್ರೆ, ಗೊತ್ತಿಲ್ಲ ನಮ್ಮ ಕಾರು ಎಷ್ಟೊತ್ತು ಹೋಗುತ್ತೋ ನಮ್ಮ ಮನೆಗೆ ಅಂತ. ಲೆಟ್ಸ್ ಗೋ. ಅಲ್ಲಿ ಮಾಡ್ತವ್ರು ನೋಡಿ ಗೈಸ್, ಕರ್ನಾಟಕ ಬಂದು. ಇವತ್ತು ಆಲ್ಮೋಸ್ಟು KSRTC BMTC ಎಲ್ಲ ಓಡಾಡಲ್ಲ ಅಂತ ಹೇಳಿದರು. ಇನ್ನು ಅಲ್ಲೇ ಓಡಾಡ್ತಾ ಒಟ್ಟಿನಲ್ಲಿ ಒಂದಿಷ್ಟು ಲಿಮಿಟೆಡ್ ಇರಬೇಕು ನನ್ನ ಪ್ರಕಾರ. ಹಂಗಿರ್ಬೇಕು, ಲಿಮಿಟೆಡ್ ಆಗಿ ಬಿಟ್ಟಿರ್ಬೇಕು. ಗಾಯ್ಸ್ ಫೈನಲಿ ನಂದು ಪಾಸ್ಪೋರ್ಟು ಅಪ್ಲೈ ಆಗಿದೆ. 24th ಡೇಟ್ ಕೊಟ್ಟಿರೋದು. ಲಾಲ್ಬಾಗ್ಗೆ ಹೋಗ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಏನಂತಾರೆ ಪ್ರಾಪರಾಗಿ ಚೆಕ್ ಮಾಡ್ತಾರೆ. ಅದಾದಮೇಲೆ ಇನ್ನೊಂದು 3 ಡೇಸಲ್ಲಿ ಪಾಸ್ಪೋರ್ಟ್ ಬಂದ್ಬಿಡುತ್ತೆ. ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ತಿದ್ದೆ, ಪಾಸ್ಪೋರ್ಟ್ ಬರಬೇಕು. ಈ ಮಂತ್ ಎಂಡಿಂಗಲ್ಲಿ ಪಾಸ್ಪೋರ್ಟ್ ಬಂದ್ಬಿಡುತ್ತೆ. ಖುಷಿಯಪ್ಪ ಪಾಸ್ಪೋರ್ಟು. ಎಷ್ಟೆಷ್ಟೆಲ್ಲ ಓಡಾಡಿದ್ದೀನಿ ಗೊತ್ತಾ. ನಿನ್ನೆ ಬೇರೆ ಬ್ಯಾಂಕಿಗೆ ಹೋಗ್ಬಿಟ್ಟು ಯೂನಿಯನ್ ಬ್ಯಾಂಕ್ ಹೋಗ್ಬಿಟ್ಟು ಅಡ್ರೆಸ್ ಚೇಂಜ್ ಮಾಡಿಸಿದ್ದೀನಿ. ಆಧಾರ್ ಕಾರ್ಡು ಮತ್ತು ಇದು ಎಲ್ಲ ಸೇಮ್ ಇರಬೇಕು ಅಂದ್ಬಿಟ್ಟು ಅಲ್ಲೂ ಹೋಗಿ ಅಡ್ರೆಸ್ ಚೇಂಜ್ ಮಾಡಿಸ್ತೀನಿ. ಎಲ್ಲ ಕಡೆ ಅಡ್ರೆಸ್ ಚೇಂಜ್ ಮಾಡಿಸಿದ್ದೀನಿ. ಪಾಸ್ಪೋರ್ಟ್ ಮಾಡಿಸ್ಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಕೇರ್ಫುಲ್ಲಾಗಿ ಮಾಡಬೇಕು ಅಂತಾನೆ. ಗೈಸ್ ಇಲ್ಲೆಲ್ಲ ನಾನು ಓಡಾಡಬೇಕಾದ್ರೆ ನೋಡ್ಕೊಂಡು ಓಡಾಡ್ತೀನಿ. ಬಿಕಾಸ್ ಒಂದು ಟೈಮಲ್ಲಿ ನಾನು ಕಾರಲ್ಲಿ ನಿಲ್ಲಿಸಿದಾಗ ಇಲ್ಲಿಂದನೇ ಹಾವು ಸುಯ್ ಅನ್ಕೊಂಡು ಹೋಗಿ ಅಲ್ಲಿಗೆ ಸೇರ್ಕೊಂಡ್ಬಿಟ್ಟಿತ್ತು ಹಾವು. ಅದಕ್ಕೆ ಇಲ್ಲಿಂದ ಎಗರ್ತೀನಿ ಯಾವಾಗಲೂ. ಸೊ ಇಲ್ಲಿಂದ ಎಗರ್ಬೇಕಾದ್ರೆ ನೋಡ್ಕೊಂಡು ಎಗರೋದು. ಈಗಲೂ ಅಷ್ಟೇ ನೋಡ್ಕೊಂಡು ಹತ್ಬಿಡು. ಈಗ ಹೆಂಗಿದ್ರು ಶೂ ಹಾಕಿದ್ದೀನಲ್ವಾ, ಸೊ ಕಚ್ಚಿದ್ರು ಅಲ್ಲ ಬೈಟ್ ಮಾಡಿದ್ರು ನಮಗೇನು ಎಫೆಕ್ಟ್ ಆಗಲ್ಲ. ಒಳ್ಳೆ ವರ್ಕೌಟ್ ಆಯಿತು. ಇವಾಗ ನಮ್ಮ ಟ್ರೈನರು ಪ್ರಾಪರಾಗಿ ಡಯಟ್ನೆಲ್ಲ ಕೊಟ್ಟಿದ್ರಲ್ಲ, ಅದನ್ನು ಫಾಲೋ ಅಪ್ ಮಾಡಬೇಕು. ಅಣ್ಣ ಬಂದು ನೀವು ಓಡಿಸ್ಬೇಕು, ಅವಾಗ ಗೊತ್ತಾಗಲ್ಲ ನಿನಗೆ ಒಂದ್ಸರಿ. ನನಗೆ ಕಿವಿ ಏನು ಕೇಳಿಸಲ್ಲ. ಫಿಲ್ಟ್ರಲ್ಲಿ ನೀರು ಆನ್ ಮಾಡಿದೆ ಅದು. ತಲೆ ಐತಾ ನಿನಗೆ? ಬಾರ ಮುದಾಗಿತ್ತಾಗೆ ನಿನಗೆ ಗೊತ್ತಾಗಲ್ವಾ ಹಂಗ್ ಮಾಡ್ತೀಯಲ್ಲ? ನಾನು ಗೊತ್ತಲ್ಲ, ನಾನು ಯಾರು ನಿನ್ ಮಗ ಗೊತ್ತಲ್ಲ. ಹೋಗೀಗ ಗಾಯ್ಸ್ ವಾಪಸ್ಸು ಮನೆಗೆ ಬಂದೆ. ಎಲ್ಲಿ ನೋಡಿ ನಮ್ಮಮ್ಮ ಬಂದಿದ್ದಷ್ಟೇ ಮುನ್ಸ್ಕೊಂಡ್ಬಿಟ್ಟವ್ರೆ. ಇಲ್ಲಿ ನೀರ್ ಇಟ್ಟಿದ್ವಿ, ಸುರಿತೈತೆ. ನಿನ್ಗೆ ಹೋಗಿ ಬಾಗಲ್ ತೆಗೆದು ನೀರು ವೇಸ್ಟ್ ಆಗಲ್ವಾ? ಅಮ್ಮ ಇವತ್ತು ಏನು ಅನ್ಕೊಂಡಿದ್ದೀನಿ ಗೊತ್ತಾ? ಇವತ್ತು ನನ್ನ ಕೈಯಾರೆ ನಿನಗೆ ಚಿಕನ್ ಸಾಂಬಾರು, ಚಿಕನ್ ಫ್ರೈ, ಮಟನ್ ಕೀಮಾ, ಮಟನ್ ಫ್ರೈ ಎಲ್ಲ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಏನಂತ ಸೀರಿಯಸ್ಲಿ ನೀನು ತಿನ್ಬೇಕು, ನಾನು ಮಾಡ್ಕೊಡ್ತೀನಿ. ಅಮ್ಮ ನನ್ನ ಕೈಯಾರ ನೀನು ತಿನ್ನಲ್ವಾ? ಅಪ್ಪನ ಕೈಯಾರ ಎಂತ ಅಮ್ಮ. ನಾನು ಬೊಂಬಾಟ ಮಾಡ್ತೀನಿ. ನಾನು ಚಿಕನ್ ಮಟನಲ್ಲಿ ಎಕ್ಸ್ಪರ್ಟ್. ನಾನು ನಿನ್ಕಿಂತ ಸಗದ ಮಾಡ್ತೀನಿ. ನೀನು ಅಂದರೆ ಮಾಡ್ಕೊಡ್ತೀನಪ್ಪ ಒಂದೇ ಸಲ. ಹಿಂಗೆ ಟೇಸ್ಟ್ ಹಿಂಗೆ ಅಂದ್ಬಿಡ್ತೀನಿ ಬಿಡು ಮಮ್ಮಿ. ಹಿಂಗೆ ಬಾಯಿಗೆ ಇಟ್ಬಿಟ್ಟು ಬೇಕಾದ್ರೆ ನೀನು ಬೇಕಾದ್ರೆ ಇಷ್ಟ ಆದರೆ ನುಂಕೋ, ಇಲ್ಲ ಅಂದರೆ ಬಿಟ್ಬಿಡು. ಗಾಯ್ಸ್ ಇದು ಆಫ್ಟರ್ ವರ್ಕೌಟು ನಾವು ತಿನ್ಬೇಕಾಗಿರೋದು 3 ಎಗ್ಗು ಮತ್ತು ಇದು ತಿಂತ ಆಯ್ತು ಇವಾಗ. ಗಾಯ್ಸ್ ಫೈನಲಿ ಫ್ರೆಶ್ ಅಪ್ ಆಯಿತು. ಆ್ಯಂಡ್ ಇವಾಗ ಏನಂದರೆ ನಾನು ಮೊನ್ನೆ ಹೋಗಿ ಹೇರ್ ಕೇರು ಸ್ಕಿನ್ ಕೇರ್ದೆಲ್ಲ ತೊಗೊಂಡಿದ್ನಲ್ಲ, ಸೊ ಅದು ಇವತ್ತಿಂದ ಸ್ಟಾರ್ಟ್ ಮಾಡಿರೋದು. ಅವರು 2 ಟೈಪ್ಸ್ ಆಫ್ ಶಾಂಪು ಕೊಟ್ಟಿದ್ದಾರೆ. ಅದರಲ್ಲಿ ಇವಾಗ ಒಂದು ಶಾಂಪು ಹಾಕ್ಕೊಂಡು ಡೈಲಿ ಸ್ನಾನ ಮಾಡಬೇಕು. ಆ್ಯಂಡ್ ಸ್ಕಿನ್ನಿಗೆ ಡೈಲಿ ಫೇಸ್ ವಾಶ್ ಒಂದು ಕೊಟ್ಟಿದ್ದಾರೆ. ಆಮೇಲೆ ಸನ್ಸ್ಕ್ರೀನ್ ಹಾಕೋಬೇಕು ಡೈಲಿ. ಅದು 2 ಟೈಮ್ ಸನ್ಸ್ಕ್ರೀಮು ಆ್ಯಂಡ್ 3 ಟೈಮ್ ಫೇಸ್ ವಾಶ್ ಮಾಡಬೇಕಾಗಿರೋದು. ಸೊ ಇವತ್ತಿಂದ ಸ್ಟಾರ್ಟ್ ಆಗೈತೆ, ನೋಡೋಣ ಹೆಂಗಿರುತ್ತೆ ನಮ್ಮ ಸ್ಕಿನ್ ಆ್ಯಂಡ್ ಹೇರ್. ಆ್ಯಂಡ್ ಆಲ್ಸೋ ಇನ್ನೊಂದು ಗೈಸ್, ಹೇರಿಗೆ ಸ್ಪ್ರೇ ಹಾಕಬೇಕು. ಸೊ
ಸೊ ಜೆಲ್ ಕೊಡ್ತೀನಿ ಅಂತ ಹೇಳಿದ್ರು ಅವರು. ಆ ಜೆಲ್ ಕೊಟ್ಟಾಗ ಏನ್ ಮಾಡ್ಬೇಕಂದ್ರೆ ನಾವು ಫುಲ್ ಕಂಪ್ಲೀಟ್ಲಿ ನಮ್ಮ ಏರ್ನೆಲ್ಲ ಕಂಪ್ಲೀಟ್ಲಿ ಫುಲ್ ಶಾರ್ಟ್ ಮಾಡಬೇಕು. ಅಂದ್ರೆ ಈ ತರ ಲಾಂಗ್ ಏರ್ ಬಿಡಂಗಿಲ್ಲ. ನಾನು ಆಗಲ್ಲ ಮ್ಯಾಮ್, ನಾನು ವಿಡಿಯೋದಲ್ಲಿ ಇದ್ದೀನಿ, ಸೊ ಫುಲ್ ಏರ್ ಇರ್ಬೇಕು ನಂಗೆ ಸ್ವಲ್ಪ ಅಂತ ಹೇಳಿದೆ. ಅದಕ್ಕೆ ಅವ್ರು ಸ್ಪ್ರೇ ಕೊಟ್ಟವ್ರೆ. ಡೈಲಿ ಬೆಳಗ್ಗೆ ಸಂಜೆ ಅದನ್ನ ಹಾಕೋಬೇಕು ನಾನು. ಇವಾಗ ನಾನು ಕೇರ್ ಮಾಡ್ಕೊಂಡ್ರೆ ಇನ್ನೊಂದು 2 ವರ್ಷ ಆದ್ಮೇಲೆ ಚೆನ್ನಾಗಿರುತ್ತೆ. ಸೊ ದಟ್ ಮದ್ವೆ ಆಗ್ಬೇಕಾದ್ರೆ ಇನ್ನು ಸಖತ್ ಲುಕ್ ಆಗಿರ್ತೀನಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಇದು ಕೂಡ 3 months ಆ್ಯಂಡ್ ಆಲ್ಸೋ 6 months. ನನಗೆ 6th ಸೆನ್ಸ್ ತುಂಬಾ ಅನ್ಸುತ್ತೆ ಗೈಸ್. ಹೆಂಗಂದ್ರೆ ನನ್ನ ಮೈಂಡ್ ಸೆಟ್ ಹೆಂಗಂದ್ರೆ, ಸೊ ಇನ್ನು 4 ತಿಂಗಳಲ್ಲಿ, ಇನ್ನೊಂದು 2 ತಿಂಗಳಲ್ಲಿ ಅಥವಾ ಇನ್ನೊಂದು 6 ತಿಂಗಳಲ್ಲಿ ಏನಾಗ್ಬೋದು ನೆಕ್ಸ್ಟ್ ಅನ್ನೋದು ಒಂದು ಗೆಸ್ಸಲ್ಲಿ ಇರ್ತೀನಿ. ಓಕೆನಾ? ಸೊ ಆ ಗೆಸ್ಸು ನಂದು ಆಲ್ಮೋಸ್ಟ್ ಕರೆಕ್ಟ್ ಇದೆ, 90% ಕರೆಕ್ಟಾಗಿ ಇರುತ್ತೆ. ಸೊ ಅದೇ ಇವಾಗ ಇನ್ನೊಂದು ಅನ್ಕೋತಾ ಇರೋದು, ಇದೂ 6 months. ಸೊ ನನಗೊಂದು ಅನ್ಕೋತಾ ಇದೀನಿ, 6 months ಆದ್ಮೇಲೆ ಏನೋ ಒಂದು ಆಗುತ್ತೆ ಗೈಸ್. ಅದೇನು ಅಂತ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಬಟ್ 6 months ಆದ್ಮೇಲೆ ಸಮಥಿಂಗ್ ಏನೋ ಆಗುತ್ತೆ. ಒಂದು ಸಿಕ್ಕಾಪಟ್ಟೆ ಕಷ್ಟಪಡಬೇಕು, ಇನ್ನೊಂದು ಯಾವ ಥರ ಡ್ರಾಸ್ಟಿಕ್ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಆಫ್ಟರ್ 6 months ಅಂದರೆ 6 months ಆದಮೇಲೆ ಸ್ವಲ್ಪ ಚೆನ್ನಾಗಿರ್ಬೇಕು ನಾನು. ಸಮಥಿಂಗ್ ಏನೋ ಇದೆ ಒಟ್ಟಿನಲ್ಲಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಹೋಪ್ ಫಾರ್ ಬೆಸ್ಟ್. ನನಗೆ ಇಷ್ಟೇ ಸಿಂಪಲ್ಲು ಗೈಸ್. ನಾವು ಈ ಮನೇಲಿ ಇರೋಷ್ಟು ದಿನನೂ ಎಷ್ಟು ಸಪೋರ್ಟ್ ಕೊಡ್ತಿದ್ರೋ, ಈ ಮನೆ ಬಿಟ್ಟು ಬೇರೆ ಕಡೆ ಹೋದ್ಮೇಲೆ ಕೂಡ ಸೇಮ್ ಸಪೋರ್ಟ್ ಇರ್ಬೇಕು ನನಗಷ್ಟೇ. ಅದೊಂದೇ ತುಂಬ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. ಗೊತ್ತಿಲ್ಲ ಹೋದ್ಮೇಲೆ ಯಾವ ಥರ ಇರುತ್ತೋ. ಆಮೇಲೆ ನನಗೆ ಯಾರು ಅಣ್ಣ ಇಲ್ಲ, ನನಗೆ ಯಾರು ತಮ್ಮ ಇಲ್ಲ, ತಂಗಿ ಅಕ್ಕ ಯಾರೂ ಇಲ್ಲ. ಕಂಪ್ಲೀಟ್ಲಿ ನಮ್ಮ ಅಪ್ಪ ಮನೆ. ಇವಾಗ ಸದ್ಯಕ್ಕೆ ಚಿರು ಫ್ಯಾಮಿಲಿ ಅವ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅವಾಗ ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಆ್ಯಂಡ್ ಈ ಮನೆ ಬಿಟ್ಟು ಹೋದಾದ್ಮೇಲೆ ಯಾವ ಥರ ಇರುತ್ತೆ ಹೆಂಗಂತ ಗೊತ್ತಿಲ್ಲ. ಕೆಲವ್ರಿಗೆ ಇಂಥ ಪರ್ಸನ್ನೇ ಬೇಕಾಗಿರುತ್ತೆ, ಆದರೆ ಕೆಲವ್ರಿಗೆ ಲೈಕ್ ಅವ್ರಿಲ್ಲ ಅಂದರೆ ನೋಡೋಕ್ಕಾಗಲ್ಲ. ಈಗ ಚಿರು, ಭವಿತಾ ಮತ್ತು ಅಂದರೆ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಆಗಿರ್ಬೋದು. ಬಟ್ ಅದು ಅಪಾರ್ಟ್ ಫ್ರಮ್ ಅದು, ಇವಾಗ ಇನ್ ಕೇಸ್ ಏನಂದರೆ, ಸೊ ನಾವು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಆ್ಯಂಡ್ ಡೆಫಿನೆಟ್ಲಿ 100% ನಾವು ಮನೆ ಖಾಲಿ ಮಾಡೇ ಮಾಡ್ತೀವಿ. ಬಿಕಾಸ್ ಇಲ್ಲಿ ನಮ್ಮ ಸುತ್ತಮುತ್ತ ನಮಗೆಲ್ಲ ಗೊತ್ತಾಗ್ತಿದೆ ಏನು ಹೆಂಗೆ ಅಂದ್ಬಿಟ್ಟು. ಸೊ ಆ ಸಿಚುವೇಶನ್ ನೋಡ್ಬಿಟ್ಟೆ ಅನ್ಕೋತಾ ಇದ್ದೀನಿ. ಸೊ ಪಕ್ಕ ನಾವು ಡೆಫಿನೆಟ್ಲಿ ನಾವು ಮನೆ ಖಾಲಿ ಮಾಡೇ ಮಾಡ್ತೀವಿ, ಅದರಲ್ಲೇನಿಲ್ಲ. ಬಟ್ ಇನ್ನೊಂದು ಏನಂದರೆ, ಈಗ ನಾನು ಭವಿತಾ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅವರು ಬರಬೇಕಾಗುತ್ತೆ. ಬಿಕಾಸ್ ಅವರು ಸ್ವಂತ ಊರಿದು. ಈಗ ಏನಿದಾರೋ ಅವ್ರ ಸ್ವಂತ ಊರು. ಅವರು ಇದನ್ನ ಬಿಟ್ಟು ಬರೋಕ್ಕೆ ಅವರಿಗೆ ಮನ್ಸಿರಲ್ಲ. ಆ್ಯಂಡ್ ಅಂಕಲ್ಲು ತುಂಬ ಚಿಕ್ಕ ವಯಸ್ಸಿಂದನೂ ಇಲ್ಲೇ ಬೆಳೆದಿರೋದವರು. ಅವರು ಡೆಫಿನೆಟ್ಲಿ ಅವರು ಬೇರೆ ಕಡೆಗೆ ಬರಲ್ಲ ಅಂತ ಅನ್ಕೋತೀನಿ. ಕಂಪ್ಲೀಟ್ಲಿ ಅವರ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಹೋದ್ಮೇಲೆ ಬನ್ನಿ ಅಂತ ಹೇಳ್ತೀವಿ, ಬಟ್ ಅವರು ಈ ಊರನ್ನ ಬಿಟ್ಟು ಬರೋಕ್ಕಾಗಲ್ಲ. ಈಗ ನಾನು ಹೆಂಗೆ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ 15 ವರ್ಷ ಅಲ್ಲೇ ಇದ್ದೆ. ಅಲ್ಲಿಂದ ಈ ಕಡೆ ಬರಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ಬೇಜಾರು, ಮತ್ತು ನಾನು ಯಾಕಾದರೂ ಹೋಗ್ತಾ ಇದ್ದೀನೋ ಅಂತ ಅನ್ಸ್ಬಿಡ್ತಿತ್ತು. ಅದೇ ಥರನೇ ಅವ್ರಿಗೂ ಕೂಡ ಸ್ವಂತ ಊರಿದು. ಆ್ಯಂಡ್ ಗೊತ್ತಿಲ್ಲ ಏನಾಗುತ್ತೋ ಅಂದ್ಬಿಟ್ಟು. ಇಲ್ಲಿಂದ ಹೋದ್ಮೇಲೂ ಕೂಡ ಇದೇ ಸಪೋರ್ಟು ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಆ್ಯಂಡ್ ಅಷ್ಟೇ ಪ್ರಯತ್ನ ಪಡ್ತಾ ಇದೀನಿ ಸುದೀಪ್ ಫಾರ್ಮ್ನ ಲೈಕ್ ಸ್ಟ್ರಾಂಗ್ ಆಗಿ ಮಾಡೋದಕ್ಕೆ. ಏನಾಗುತ್ತೋ ಗೊತ್ತಿಲ್ಲ ಗೈಸ್, ಎಲ್ಲ ನಿಮ್ಮ ಕೈಲಿ. ಒಂದು ಪಾರ್ಟಲ್ಲಿ ಆಫ್ಟರ್ 6 months ಈಗಲೇ ಯೋಚನೆ ಮಾಡ್ತಿದ್ರೆ ಒಂದು ಲೈಟಾಗಿ ಸ್ವಲ್ಪ ಸ್ಯಾಡ್ನೆಸ್ ಆಗ್ಬಿಡ್ತೀನಿ. ಹಿಂಗೆ ಏನು ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ. ಎಲ್ಲೂ ಹೋಗಲ್ಲ, ಡೈಲಿ ವ್ಲಾಗ್ ಬಿಟ್ಟು. ಅದಾದಮೇಲೂ ಕೂಡ ಏನಾಗುತ್ತಂತ ಹೇಳ್ಕೊತೀನಿ. ಹೋಪ್ ಫಾರ್ ಬೆಸ್ಟ್ ಅಷ್ಟೇ ಗೈಸ್. ಸಪೋರ್ಟ್ ಇರಲಿ, ಯಾವತ್ತೂ ಕೈ ಬಿಟ್ಬೇಡಿ. ನನ್ನ ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದೀನಿ. ಬಿಕಾಸ್ ನಾನು ಕಂಪ್ಲೀಟ್ಲಿ ಡಿಪೆಂಡ್ ಆಗಿರೋದೇ ಇದ್ರ ಮೇಲೆ. ನಾನು ಯಾವುದೇ ರೀತಿ ಬಿಸ್ನೆಸ್ ಮಾಡ್ತಾಯಿಲ್ಲ, ನಾನೆಲ್ಲೂ ಹೊರಗಡೆ ಹೋಗ್ತಾಯಿಲ್ಲ, ಕೆಲ್ಸಕ್ಕೆ ಹೋಗ್ತಾಯಿಲ್ಲ. ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ದಿಸ್. ನನಗೆ ನಂಬಿಕೆ ಇದೆ, ನಾನು ಮಾಡೋ ಎಂಟರ್ಟೈನ್ಮೆಂಟಿಂದ ನಿಮಗೆ ಖುಷಿ ಆಗುತ್ತೆ. ಆ್ಯಂಡ್ ನೀವು ಯಾವತ್ತೂ ನನ್ನ ಕೈ ಬಿಡಲ್ಲ ಅಂತ ನಂಬಿಕೆ ಇದೆ. ಹೋಗ್ತಾ ಇನ್ನೂ ಜಾಸ್ತಿ ಆಗಲಿ ಅಂತ ಆಶಿಸ್ತೀನಿ. ಅಷ್ಟೇ ಸುದೀಪ್. ಥ್ಯಾಂಕ್ ಯು ಗೈಸ್. ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಆ್ಯಪಲ್, ದೆನ್ ಇಲ್ಲಿದೆ ನೋಡಿ ಓಟ್ಸ್, ದೆನ್ ಇನ್ನೊಂದೇನು ಗುರು, ಇನ್ನೊಂದೇನಮ್ಮ ಆ್ಯಪಲ್ ಓಟ್ಸ್ ಆದಮೇಲೆ ಹಾಲು. ಓಕೆ ಓಟ್ಸು, ಆ್ಯಪಲ್ಲು, ಹಾಲು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನನಗೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಅಂದರೆ ಸೊ ಹೇರ್ ಗ್ರೋತ್ ಆಗಿರ್ಬೋದು, ಸ್ಕಿನ್ನಿಗೆ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಪ್ರತಿದಿನ ತಿಂಡಿ ಆದ್ಮೇಲೆ ತಿನ್ಬೇಕು ಅದನ್ನ. ಇವಾಗ ಸದ್ಯಕ್ಕೆ ನಮ್ಮ ಡಯಟಲ್ಲಿ ಇದಿರೋದ್ರಿಂದ ಇದು ತಿಂತಿರೋದು ಓಟ್ಸ್. ಫಸ್ಟ್ ಟೈಮ್ ತಿಂತಿರೋದು ನಾನಂತೂ. ಮಧು ಫಸ್ಟ್ ಟೈಮ್. ಮಧು ನೀನು ತಿನ್ನು ಮಧು. ಹೆಲ್ತಿಯಾಗಿರ್ತೀಯಾ ಇಲ್ಲ ದುಮ್ಮಕ್ಕಾಗಿ ದಪ್ಪಗಾಗಿ ಆಮೇಲೆ ಡೂಮ್ ಅನ್ಸ್ಬಿಟ್ಟಿದೆಯಮ್ಮ ಗ್ಯಾಸ್ನ. ಗೈಸ್, ನನಗೆ ಡಯಟಲ್ಲಿ ಇಷ್ಟ ಆಗದೆ ಇರೋದು ಯಾವುದು ಅಂದರೆ, ಒಂದು ಪನೀರು, ಇನ್ನೊಂದು ಸೋಯಾ ಚಂಕ್ಸ್ ಅಂತ ಏನಿದೆ ಅದು. ದೆನ್ ಇದು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಈ ಥರ ಇರುತ್ತಿದ್ದು, ನೋಡ್ಬೇಕು ಹೆಂಗಿರುತ್ತೆ ಅಂದ್ಬಿಟ್ಟು. ಹಿಂಗೆ ಹಾಕೊಂಡು ಈಗ ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು. ಆ್ಯಂಡ್ ನಮ್ಮ ಟ್ರೈನರ್ಗೆ ಫೋಟೋ ಕಳಿಸ್ಬೇಕು. ಪ್ರತಿದಿನ ನಾನು ತಿಂಡಿ ಮಾಡೋದನ್ನ, ಡಿನ್ನರ್ ಮಾಡೋದನ್ನ, ನಾನು ಏನೇನು ತಿಂತಾ ಇದೀನೋ ಪ್ರತಿಯೊಂದು ನಮ್ಮ ಟ್ರೈನರ್ಗೆ ಫೋಟೋ ಕಳಿಸ್ಬೇಕು. ಅದಕ್ಕೆ ಪ್ರಾಪರ್ ಡಯಟ್ ಮಾಡ್ತಿರೋದು ಗೈಸ್. ಸಖತ್ತಾಗೈತೆ ಗೈಸ್, ಪರವಾಗಿಲ್ಲ ತಿನ್ಬೋದು. ನನ್ನ ಬ್ರೇಕ್ಫಾಸ್ಟ್ ಇದೆ, ಒಂದು 4 ಆಪ್ಷನ್ ಇದೆ.
ಅವೆಲ್ಲ ಖಾಲಿ ಮಾಡಾದ್ಮೇಲೆ ಬ್ರೇಕ್ಫಾಸ್ಟ್ ಅಂತ ಅಂದರೆ ನನಗೆ ಈಗ ನಾನು ತಿಂತಿರೋದು 12:30ಗೆ ಬ್ರೇಕ್ಫಾಸ್ಟು. ಆದರೆ ನನಗೆ ಹೊಟ್ಟೆ ಹಸಿತಿಲ್ಲ, ಯಾಕಂದರೆ ಬಂದಿದ್ದ ತಕ್ಷಣ 3 ಮೊಟ್ಟೆ ತಿಂತೀನಿ, ಡ್ರೈ ಫ್ರೂಟ್ಸ್ ತಿಂತೀನಿ, ಅದಕ್ಕೆ ಮುಂಚೆ ಬ್ಲ್ಯಾಕ್ ಕಾಫಿ ಎಲ್ಲ ಕುಡ್ತಿರ್ತೀನ, ಸೊ ದಟ್ ಒಳ್ಳೆ ಹೊಟ್ಟೆ ತುಂಬಿರುತ್ತೆ. ನೀನು ಮಾಡಗ್ಯಾ ಹಿಂಗೆಲ್ಲ ಬೈದ್ಬಿಟ್ರೆ ಅಷ್ಟೇ ಮುಗೀತು. ಜಿಮ್ಗೆ ಹೋಗೋದು ಒಂದೇ, ನಾನು ಮನೆ ಕೆಲಸ ಮಾಡೋದು ಒಂದೇ. ನಾವಮ್ಮ ಮನೆ ಕೆಲಸನೇ ಜಿಮ್ ಅನ್ಕೊಂಡ್ಬಿಟ್ಟೈತೆ ನಾವಮ್ಮ. ಗೈಸ್ ಇಲ್ಲಿ ನೋಡಿ, ಇವಾಗ ಅಮ್ಮ ನಾನು ಮಾಡ್ಕೊಂಡಿರೋ ಓಟ್ಸ್ನ ಅದನ್ನ ಟೇಸ್ಟ್ ಮಾಡ್ತಾರೆ ಇವಾಗ. ಮಕ್ಕಳು ಸಿರ್ಲೆಕ್ ಕೊಟ್ಟಂಗೈತೆ. ಮಕ್ಕಳು ಸಿರ್ಲೇಕಂತೆ ಹೇಳ್ರಿ. ಜೋಳ ತಿನ್ನು, ಅದು ಫುಲ್ಲು ಒಂದೇ ಸರಿ ತಿನ್ಬೇಕಲ್ಲಾನು. ಗೈಸ್ ನಮ್ಮ ಮಧ್ಯಾಹ್ನದ ಲಂಚ್ ಬಂದ್ಬಿಟ್ಟು ರೈಸ್, ಚಿಕನ್ ಹಾಗೆ ಸೌದೆಕಾಯಿ. ಇದು ಡೈಲಿ ಹಿಂಗೆ ತಿನ್ಬೇಕು, ಇಲ್ಲ ಪನ್ನೀರ್ ತಿನ್ಬೋದು. ಏನ್ರಿ ಮೇಡಮ್, ಯಾವ ಟ್ರಿಪ್ಪು? ವಿಶ್ವೇಶ್ವರ ಮ್ಯೂಸಿಯಂ ಪಾಕ ಜ್ವರ ಪಾಕ ಪಕ್ಕ ಪಕ್ಕ ಜ್ವರ ಪಕ್ಕ. ಈಗ ಹಿಂಗಂದೆ ಅಂಟಿ ನಮ್ ಗಂಟ್ಲು ನೋಯ್ತು ಮುಟ್ಬೇಡ ಅಂದ್ಲು. ಆಮೇಲೆ ಬರ್ತಾ ಹೇಳಿದ್ಲು ಟ್ರಿಪ್ ಕರ್ಕೊಯ್ತಾರ. ಮುಗೀತ್ ಕತೆ ಈ ಸರ್. ಪಕ್ಕ ಜ್ವರ ನಮ್ ಚೋಟ ಮರಿಗೆ. ನೋಡು, ಲಾಸ್ಟ್ ಟೈಮು ನೀನು ಒಯ್ತೀನಿ ಅಂತಾನೆ ಹೇಳಿದ್ದೀನು. ಹಂಗೆ ಹೇಳ್ತ್ಯಾ? ಟೀಚರೇ ಬೈತಾ, ನೀನ್ ಬೇಡ ಆರಾಮ ಮನೇಲಿರು. ಟೀಚರೇ ಹೇಳ್ತಾರೆ ನಿಂಗೆ. ಬೇಡ್ಕೋತೀನಿ ದೇವ್ರ ಹತ್ರ, ದೇವ್ರೆ 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 ಹೋಗಕ್ಕಾಗ್ದೆ ಹೋಗಿ. ನಾನು ಬೇಡ್ಕತ್ತೀನಿ ನೋಡ್ತೀಯಾ, ನೀನು ಔಟ್ ಆಫ್ ಕರ್ನಾಟಕ ಟ್ರಿಪ್ ಹೋಗ್ಬಾರ್ದು ನೋಡ್ತೀಯಾ? ಆಯ್ತು ಬೇಡ್ಕಳ. ನಂದನಿಂದ ಬೇಡ. ಎಷ್ಟು ಯಾವಾಗ ಹೋಗೋದು? 24 ಬೆಂಗಳೂರಲ್ಲಿ ಗೊತ್ತಿಲ್ಲ. ಕಬ್ಬನ್ ಪಾರ್ಕ್ ಹತ್ರ ಅಂತಿ. ಕಬ್ಬನ್ ಪಾರ್ಕ್ ಹತ್ರ ದುಡ್ಡು ಇಲ್ಲೋ ಇವಾಗ. ದುಡ್ಡು ಈಗ ಹೇಳ್ತೀಯಾ? ಆವಾಗ 24th ಹೋಗೋದು. ಯಾವ 24th? 24 ಸೂಪರ್. ನಾನು 24th ಅವತ್ತು ಪಾಸ್ಪೋರ್ಟ್ ಮಾಡ್ಸಕ್ ಹೋಗ್ತೀನಿ. ಗೈಸ್ ನಮ್ ಬೇಡ್ಕೊಳ್ಳಿ, ನೀವು ಕೂಡ ಬೇಡ್ಕೊಳ್ಳಿ, ನಮ್ ಚೋಟ ಮರಿ ಈ ಸಲಿನೂ ಟ್ರಿಪ್ ಹೋಗ್ಬಾರ್ದು ಅಂತ ಬೇಡ್ಕೊಳ್ಳಿ. ಈ ಸಲಿನೂ ಜ್ವರ ಬರುತ್ತೆ ಏನಂತ. ಓ ಏನೋ ನಿನ್ ಮೇನ್ ಹೆಡ್ಡ ನೀನಲ್ಲಿ ಫ್ರೆಂಡ್ಸ್ಗೆ. ಓ ಏನಕ್ಕೆ ಲೇ, ಈ ಹುಡುಗಿಗೆ ಚಪ್ಪಲು ನನ್ ಸೈಜು 6 ನಾನು 6 ನಿಂದು. ಈ ಪಾದ ಆನೆ ಪಾದ. ಅವನಲ್ಲಿ ಪಾಪ ಓದ್ಕೋತಿರ್ಬೇಕು ಹುಡ್ಗ. ಟೆಸ್ಟ್ 3 ದಿನದಿಂದ ಬರೀತಾನೆ. ಆಯ್ತಾ ಬರ್ನಾ? 3 ದಿನ ಟೆಸ್ಟ್ ಇತ್ತು. ಟೆಸ್ಟ್ ಗೈಸ್ ಇವತ್ತು ಮಾಮೂಲಿ ಟೈಮ್ ಹೋದ್ನಲ್ಲ, ಹಂಗಾದ್ರೆ ಮುಗೀತು. Few minutes later. डर गई ಭರತನಾಟ್ಯ ಓಹೋ ಹೇಳ್ಕೊಟ್ಬಿಟ್ಟ. ಯಾರು ಎದ್ರೋಗ್ಬಿಟ್ರೆ ಅನ್ಬೇಕನ್ಬಿಟ್ಟು. ನೋಡಿ ಗೈಸ್, ಹೇರ್ ಸ್ಟೈಲ್ ಇದೇ ಹೇರ್ ಸ್ಟೈಲ್ನ ಇನ್ನೊಂದು ಚೂರು ಇದು ತೆಗ್ಬಿಟ್ಟು ನಿಂದೆ ಹಾಕಿದ್ರೆ ಇನ್ನೂ ಸಖತ್ ಕಾಣ್ತಾಳೆ. ಇದು ನನಗಿಷ್ಟ. ಅದು ನಾನು ಹೇಳಿ ನಿನಗೆ ಹಾಕಕ್ಕಾಗಲ್ಲ ಅಂತ ಹೇಳು ಅಷ್ಟೇ, ಜಾಸ್ತಿ ಎಲ್ಲ ಮಾತಾಡ್ಬಾರ್ದು. ನನಗೆ ಯಾವ್ದು ಇಷ್ಟ ಹೇರ್ ಸ್ಟೈಲ್ ಅದು ಹೇಳ್ಕೊಂಡೆ ನಾನು. ಏನ್ರಿ ಮದು ಅವ್ನ ಹುಡುಗಿಗೆ ಹಿಂಗ ಹಾಕಕ್ ಹೇಳ್ತಾನಂತೆ, ಅವ್ನಿಗೆ ಇಷ್ಟ ಹೇಳಿ. ನಾವಮ್ಮ ಖುಷಿಗೆ ಏನ್ ಬೇಕೋ ಅದೇ ಮಾತಾಡ್ತಾರೆ. ನಾವಮ್ಮನ ಖುಷಿ ಅವೆಲ್ಲ. ಮರೇ ನೀನ್ ಇಷ್ಟ ಎಳಿಯೋದ್ರಲ್ಲಿ ಒಂಥರ ಮಜಾ. ಬುಡ್ಲ ಹಾಕದ್ ಬೇಡವಾ? ಈಗ ಒಂದು ಶೂಟ್ ಮಾಡ್ಬೇಕು ಗೈಸ್, ನಾನು ಚೋಟ ಮರಿ. ಗೈಸ್ ಇವಾಗ ನಮ್ಮ ಚೋಟ ಮರಿ ಜೊತೆ ಯಾವ ವಿಡಿಯೋ ಗೊತ್ತಾ ಮಾಡ್ತಾ ಇರೋದು? ಇರಿ ನಿಮಿಷ. ರಕ್ಷಾಬಂಧನ ದಿನದಂದು ನೀವು ನಿಮ್ಮ ತಂಗಿಯರಿಂದ ರಾಜ್ಯವನ್ನು ಕಟ್ಟಿಸಿಕೊಂಡು ಅವರೇನಾದ್ರೂ 10 ರೂಪಾಯಿಗಿಂತ ಜಾಸ್ತಿ ಹಣವನ್ನು ಕೇಳಿದ್ರೆ ಗೈಸ್ ಯೂಟ್ಯೂಬ್ ಅಲ್ಲಿ ಅವ್ರ ಸ್ಕೂಲ್ದು ಏನೋ ಚಿರಂತು ಡ್ಯಾನ್ಸ್ ಮಾಡಿರೋ ವಿಡಿಯೋ ಅಪ್ಲೋಡ್ ಮಾಡಿದಾರಂತೆ. ಅದನ್ನ ಹಾಕ್ತೋಳಿ ನೋಡೋಣ. ಮುಗೀತಾ ಟೆಸ್ಟ್? ಮುಗೀತಾ? ಬರ್ದ ಚೆನ್ನಾಗಿ? ಇಲ್ಲ ಡಿಪ್ರೆಷನ್ಗೆ ಹೊಂಟ್ಬಿಟ್ಟು ಹೋಗ್ಬಿಟ್ಟ? ಕಮ್ಮಿ ಗಿಮ್ಮಿ ಬರ್ತಾ ಇರೋದಕ್ಕೆ ಸರಿ ಸುಮ್ನೆ ಆಗ್ಬಿಟ್ಟು ಅನ್ಕೊಳಮ್ಮ. ಕಮ್ಮಿ ಬರ್ತಿರ್ಬೇಕು ಹುಡುಗಂಗೆ. ಏನ್ ಡ್ಯಾನ್ಸ್ ಗಿನ್ಸ್ ಎಲ್ಲ ಅಪ್ಲೋಡ್ ಮಾಡೋರ ಅಂತ ಯೂಟ್ಯೂಬಲ್ಲಿ? ಏನು ಅದೇ ಹಿಂದೆಗಡೆ ಹಿಂಗೆ ಹುಡುಗ ಬಂದು ಎಗರ್ತಾನೆ, ಅವ್ನು ಎತ್ಬಿಟ್ಟು ಎತ್ಬೇಕಾದ ಅನ್ನತಾನೆ ಮಾಡೋದು ನೀನು.
ಅಪ್ಲೋಡ್ ಮಾಡೋದಂತೆ ನೋಡಪ್ಪ ಹುಡುಕ್ತಲ್ಲಿ ಎಲ್ಲಿದೆ ಅಲ್ಲಿ ತಡಿ, ನಮ್ ನೋಡ್ರಿ ನೋಡಿದ್ರೆ ಡ್ಯಾನ್ಸರ್ ನೋಡ್ರೆ ಬ್ಯಾಕ್ ಅಲ್ಲಿ ನಿಂತವಳೆ. ಆಯ್ತು, ತೋರಿಸ್ತೀನಿ ಇರ. ಓ ನಮಗ್ ಎಲ್ಲಿದ್ದಾಳ? ಇದೆಯಾ? ಓಹೋ ಇಲ್ಲಿ ಅಲ್ಲಿ ನೋಡಪ್ಪ, ಇಲ್ಲಿ 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 ಇಟ್ಬಿಡೋರೆ ಹುಡ್ಕಚ್ಚಿರೋದು. ಇವಳ್ದು ಓಕೆ ಗೈಸ್, ಇವಳು ಅಕ್ಕ ಸೈಡಲ್ಲಿ ನಿಂತ್ಕೊಂಡಾದ್ರೂ ಒಂದ್ ಸ್ವಲ್ಪ ಡ್ಯಾನ್ಸ್ ಮಾಡೋನೆ. ಅವನ್ದೇನೋ ಸಿಗ್ಬೇಕು ಇವಾಗ. ಮೊಬೈಲ್ ಯೂಟ್ಯೂಬಲ್ಲಿ ಹುಡುಕ್ಬಿಟ್ಟು ಆ ಲಿಂಕ್ ಶೇರ್ ಮಾಡಾಯ್ತಾ. ಈಗ ಬಾ, ಇದು ಟಿವಿ ಸಿಗಲ್ಲ, ಅಷ್ಟು ಬೇಗ ಸಿಗಲ್ಲ ಗೈಸ್. ಗೈಸ್ ಇಲ್ಲಿ ನೋಡಿ, ಅಣ್ಣ ಬಂದ ಎಲ್ಲ ಸೆಂಟ್ರಲ್ ಇದ್ದೇನೋ. ಎಲ್ಲ ಇವ್ನೇ ಎಲ್ಲ ಮಾಡಿರೋದು. ಏಯ್ ಏಯ್ ಹಲೋ, ಏಯ್ ಸೆಂಟ್ರಲ್ ಇದ್ದ ಮಾರೆ. ಗೊತ್ತಾಗಿಲ್ಲ. ಅಲ್ಲ ನನಗೆ ಗೊತ್ತಿಲ್ಲ, ನಾನೇ ಮಾಡಿದೀನಿ. ನೀನೇನೋ? ಓ ಅಣ್ಣನ್ ಕಲೆ ನೋಡಪ್ಪ ಇಲ್ಲಿ. ಅಲ್ಲಿ ಸೆಂಟ್ರಲ್ ಕುಡಿತ ನೋಡ ಅವನೇ. ಆದ್ರೂ ಗೈ ಸೆಂಟ್ರ್ ಕೊಟ್ಬಿಡೋರಲ್ಲ ಅಣ್ಣನ. ಗೈಸ್ ನನ್ನ ಪ್ರತಿಭೆನ ಯಾಕೆ ತೋರಿಸಲ್ಲ? ನನಗೆ ಇರಿ ಒಂದು ನಿಮಿಷ ಪಾಸ್ ಮಾಡು. ನನಗೆ ಇದ್ರದಲ್ಲ, ಇದು ಎಷ್ಟನೇ ಕ್ಲಾಸ್ ಅದು? ಈ 2 ವರ್ಷದಿಂದ ಇದು 2 ವರ್ಷ ಅಂದ್ರೆ ಓಕೆ, ಒಂದು 7th 8th ಇರ್ತಾನೆ. ನನಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿದ್ದಾನಲ್ಲ ಡ್ಯಾನ್ಸ್, ಅದು ಬೇಕು ಗೈಸ್ ನನಗೆ. 10th ಅಲ್ಲಿ ಬಿಡು, ನಾನು ಯಾವ್ದಾದ್ರು ಲಾಸ್ಟ್ ಅಲ್ಲಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿರೋ ಡ್ಯಾನ್ಸ್ ಬೇಕು ನನಗೆ. ಇದು ಎಕ್ಸೆಪ್ಟ್ ಮಾಡೋಣ, ಏನ್ ತೊಂದ್ರೆ ಇಲ್ಲ. ಅಣ್ಣ ಸೆಂಟ್ರಲ್ಲಿ ಆಡಿಸ್ತವ್ರೆ, ಪರವಾಗಿಲ್ಲ. 10th ಅಲ್ಲಿ ಮಾಡಿರೋ ಡ್ಯಾನ್ಸ್ ಬೇಕು ಪಕ್ಕ ನೋಡಿಲಿ. ಇಲ್ಲೆಲ್ಲ ಒಂದು 90 ಜನ ಇದ್ರೆ ಆ ಕೊನೆಯಲ್ಲಿ ಒಬ್ನು ನಮ್ ಗ್ಯಾಂಗ್ ಇರ್ತದೆ, ನಮ್ಮ ಹುಡುಗರ ಗ್ಯಾಂಗ್ ಇರ್ತದೆ. ಇದು ಏನೋ ಒಬ್ಬ ಹೀರೋನ್ ಎತ್ತೋದು, ಹೀರೋನ್ ಅವ್ರ ಟೀಚರ್ಸ್ ಆಬ್ಜೆಕ್ಟ್ ಕೊಟ್ರು, ಇಂಥ ಟೈಮ್ಗಳ ಹೋಗ್ಬೇಕು, ಎತ್ಕೊಂಡು ನೋಡು, ಹಿಂಗ್ ಇಟ್ಕೊಳ್ಳೋದು, ಎತ್ಕೊಂಡ್ ಬಾ, ಹಿಂಗ್ ಇಟ್ಕೊಳ್ಳೋದು ಅಷ್ಟೇ. ಓ ಬಾಯ್ ಅಲ್ಲ ಬುಜೆ, ಏನ್ ಬುಜೆ ಕೊನೆಗಿದ್ದೆ ನಾನ್ ನೋಡಿ ಸೆಂಟರ್ ಆಗಿದ್ದೀನಿ. ಹತ್ತು ಬಿಡ್ತಾಳೆ ಸುಮ್ಮನೆ ಬೇಡ. ಏಯ್ ಹತ್ತು ಬಿಡ್ತಾಳೆ ಸುಮ್ಮನೆ. ಏಯ್ ಹತ್ತು ಬಿಡ್ತಾಳೆ ಸುಮ್ಮನೆ. ಡ್ಯಾನ್ಸರ್ನೇ ಪಕ್ಕ ಹಾಕ್ಬಿಟ್ಟು ನಾನ್ ಡ್ಯಾನ್ಸರ್ ಬಾ ಬಾ ಆಯ್ತಾ ಅಲ್ಲಿ ಬಾ. ಗಾಯ್ಸ್ ಟೈಮು 7 ಗಂಟೆ. ಏನು ಹೇಳ್ಬೇಕಂತ ಇದ್ರೆ, ನಾನು ಈ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಲ್ಲ, ಸೊ ಡೈಲಿ 3 ಟೈಮ್ ಫೇಸ್ ವಾಶ್ ಮಾಡ್ತೀನಿ ಗೈಸ್. ಏನು ಗೊತ್ತಾ, ಬೆಳಗ್ಗೆ ನಾನು ಮೋಸ್ಟ್ಲಿ 12ಗೆ ಏನೋ ಮಾಡಿದ್ದು, ಅದಾದಮೇಲೆ ಮತ್ತೆ 4ಗೆ, ಈಗ ಮತ್ತೆ 7ಗೆ ಫೇಸ್ ವಾಶ್ ಮಾಡಿ ಒಂದು ಮಾಯಿಶ್ಚರೈಸರ್ ಇದೆ, ಅದು ಹಚ್ಕೊಂಡು ಇನ್ನೊಂದೇನು ಹಚ್ಕೋಬೇಕಂತೆ. ಅದು ಸೆನ್ಸಿಟಿವ್ ಪಾರ್ಟ್ಗೆ ಹಚ್ಚೋಗಿಲ್ಲ. ಅದನ್ನ ಮತ್ತೆ ವಾಪಸ್ ಅರ್ಧ ಗಂಟೆ ಬಿಟ್ಟು ಮತ್ತೆ ವಾಪಸ್ ವಾಶ್ ಮಾಡಬೇಕು. ಸೊ ಇಷ್ಟೊಂದೆಲ್ಲ ಪ್ರೊಸೀಜರ್ ಇದೆ, ಬಟ್ ಡೆಫಿನೆಟ್ಲಿ ಮಾಡಲೇಬೇಕು. ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ, ನಾನು ಸೆಲ್ಫಾಗಿ ತುಂಬ ಚೆನ್ನಾಗಿ ಇನ್ನೂ ಕಾಣಿಸ್ಬೇಕು ಅಂದರೆ ಅದನ್ನ ಮಾಡಲೇಬೇಕು. ಫಸ್ಟು ನಾನು ಹೋಗ್ಬಿಟ್ಟು ಇವಳಿಗೂ ಸ್ಕಿನ್ ಕೇರ್ ಮಾಡಿಸ್ಬೇಕು. ಯಾಕೋ ಬತ್ತ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಈ ಹುಡುಗಿ. ಹೇಯ್ ಯಾಕೆ ಬಾಲೆ ಬತ್ತ ಪಿಗರ್ ಆಗೋದು ಬಿಟ್ಬಿಟ್ಟು ಯಾಕೆ ಹಿಂಗೆ ಏನಂತಾರೆ ಅದನ್ನ ಕರ್ರಗಾಗ್ತಿದ್ಯಾ? ಕರ್ಗಾಯ್ತಿದ್ಯಲ್ವಾ ಅದಕ್ಕೆ. ಯಾಕೆ ಈ ಪಾಟಿ ಕರ್ರಗಾಗ್ತಿದ್ಯಾ? ನೀನು ಕರ್ಗಾಯ್ತಿದ್ಯಲ್ವಾ ಅದಕ್ಕೆ. ನಾನು ನೋಡಿ ನೀನ್ ಆಗ್ತಿದ್ಯಾ? ನೀನ್ ಒಪ್ಕೊಂಡ ಹಂಗಂದ್ರೆ ಇಲ್ಲ. ನೀನ್ ಅದನ್ನ ಹೇಳಿದ್ದು. ನಾನು ಟ್ರಿಪ್ಗೆ ಹೋಗ್ತಾ ಇದ್ದೀನಿ ತಾನೆ, ಏನ್ ಬೇಕು ನಿಂಗೆ? ನನ್ಗ ಎರೇಸಬಲ್ ಪೆನ್ ತಗೋಬಾ, ಸ್ಟಿಕ್ಕರ್ಸ್ ತಗೋಬಾ, ಬುಕ್ ತಗೋಬಾ, ಚಾಕ್ಲೇಟ್ಸ್ ತಗೋಬಾ. ಅದಿಲ್ಲೇ ಸಿಗುತ್ತೆ. ಆ ಟ್ರಿಪ್ಗೆ ಹೋದಾಗ ಏನ್ ಬೇಕು? ಅಲ್ಲೇ ಹೇಳ್ತಿಲ್ವಾ, ಏನು? ಎರೇಸಬಲ್ ಪೆನ್ನು. ಎರೇಸಬಲ್ ಪೆನ್ನ ಹಂಗಂದ್ರೆ? ಅಂದ್ರೆ ಇವಾಗ ನಾ ಸ್ಪೆಲ್ಲಿಂಗ್ ಬರ್ದ್ಬಿಟ್ಟು ಸ್ಪೆಲ್ಲಿಂಗ್ ಮಾಡಿದ್ರೆ ಹಿಂದೆ ಎರೇಸ್ ಆಗುತ್ತೆ, ಹಿಂಗೆ ಎರೇಸ್ ಆಗುತ್ತೆ. ಎರೇಸಬಲ್ ಆ ತರ ಅದಿದ್ರೆ ತಾವತ್ತಿನ ಸ್ಟಿಕ್ಕರ್ಸ್. ಏನ್ ಸ್ಟಿಕ್ಕರು? ಸ್ಟಿಕ್ಕರ್ಸ್ ಬರುತ್ತೆ. ಓ ನಾನು ಹೋಗ್ತಿರೋ ಟ್ರಿಪ್ಗೆ ನಾನೀಗ ಒಂದಿಷ್ಟು ಡಿಮಾರ್ಟ್ ಬಿಲ್ ಕೊಡೋರು ಹಿಂಗೆ ಅಷ್ಟು ಉದ್ದ ಇವ್ರು ಬರ್ತಿರೋ ಹೇಳೋದನ್ನ ಈಗ ಬರ್ಕೋಬೇಕು ಲಿಸ್ಟ್ ಆಫ್. ಬುಕ್ಕು ಪೆನ್ನು. ಬುಕ್ಕು ಪೆನ್, ಆಮೇಲೆ ಅಷ್ಟು ಸಾಕು. ಆಮೇಲೆ ಚಾಕ್ಲೇಟ್ಸ್ ಆಮೇಲೆ ಸಾಕು ಅಷ್ಟು. ಆಮೇಲೆ ಬ್ಯಾಂಗಲ್ಸ್ ತಗೋಬಾ ಅಲ್ಲಿಂದ. ಆಮೇಲೆ ಚೈನ್ ತಗೋಬಾ. ಆಮೇಲೆ ಆಮೇಲೆ ಬ್ರೇಸ್ಲೆಟ್ಸ್ ತಗೋಬಾ. ಅಲ್ಲಿ ಬ್ರೇಸ್ಲೆಟ್ಸ್ ಫೇಮಸ್ ಅಲ್ಲಿ ತಗೋಬಾ. ಆಮೇಲೆ ಬ್ರೇಸ್ಲೆಟ್ಸ್ ತಗೋಬಾ. ಮತ್ತೆ ಚಾಪ್ ಸ್ಟಿಕ್ಸ್ ತಗೋಬಾ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಪ್ರತಿಯೊಬ್ಬರಿಗೂ ಬರ್ಸ್ಕೊಂಡು ಹೋಗ್ತೀನಿ, ಓಕೆನಾ? ಲಿಸ್ಟ್ ಆಫ್ ಎಷ್ಟು ಬರೀತಾರಂತ ನೀವು ನೋಡಿ. ಬೇಕಾದ್ರೆ ನಾನು ಎಲ್ರಿಗೂ ಒಂದೊಂದು ಪೇಪರ್ ಕೊಟ್ಬಿಡ್ತೀನಿ. ನಾನು ಹೋಗ್ತಿರೋ ಟ್ರಿಪ್ಪಿಂದ ನಿಮ್ಗೆ ಏನೇನು ಬೇಕು ಅಂತ ಕೇಳ್ತೀನಿ, ಓಕೆನಾ? ಯಾರ್ಯಾರು ಎಷ್ಟೆಷ್ಟು ಏನೇನು ಬರೀತಾರಂತ ನಿಮ್ಗೆ ಎಲ್ರಿಗೂ ಇನ್ಫಾರ್ಮ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ಅದನ್ನೇ ಮಾಡ್ತೀನಿ, ತೋರಿಸ್ತೀನಿ ಏನೇನೆಲ್ಲ ಬರೀತಾರಂತ. ಕ್ಯೂರಿಯಾಸಿಟಿಯಿಂದ ಕಾಯಿರಿ. ಮತ್ತು ಇನ್ನೊಂದು, ಅವರು 10 ಬರಲಿ, 15 ಬರಲಿ, 20 ಬರಲಿ, ಅದರಲ್ಲಿ ಯಾವುದು ಬೆಸ್ಟ್ ಆಫ್ ಬೆಸ್ಟ್ ಇರುತ್ತೋ ಅದನ್ನೇ ತಗೊಂಬರೋದು ನಾನು ಅಂತ ಇಲ್ಲ. ಬಟ್ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೊಂಬರ್ತೀನಿ. ಬಟ್ ನೋಡುವ, ನಾಳೆ ಬರ್ಸ್ಕೊತೀನಿ, ನಾಳೆ ಬ್ಲಾಗಲ್ಲಿ ನೋಡಿ. ಗಾಯ್ಸ್ ನೋಡಿ ಅಪ್ಪ ಬಂದಿದ್ದಾರೆ. ಅಪ್ಪ ನೆನ್ಕೊಂಡು ಯಾಕೆ ಪಾಪ ಈ ರೇಂಜ್, ಅಯ್ಯೋ ಮಮ್ಮಿ ಇದೇನು ಈ ರೇಂಜ್ ಅಂತ ಹೋಗ್ಬಿಡೆ ನಮ್ಮಪ್ಪ. 1 ಸೆಕೆಂಡಿಗೆ ಇಷ್ಟಿಗೆ ಇಲ್ಲಿಂದ ಇಲ್ಲಿಗೆ ಎಲ್ಲಿಗೆ ಬಂಸಂದ್ರೆಯಿಂದ ಮಳೆ ಬರ್ತಾ ಇರೋದು.
ಹೋಮ್ ಹೋಮ್ ಮಳೆ ಹೋಮ್ ರೈನಿ ಸ್ಟಾರ್ಟೆಡ್. ಶೂ ಎಲ್ಲ ಬಿಚ್ಚಿಟ್ಟು ಬೈ ನೋಡು. ಎಲ್ಲಿಗೆ? ಡಿಕ್ಕಿಲ್ ಹಾಕಿನಿ ಗಾಡಿ. ಇಲ್ಲಿ ನೋಡಿ, ಇಲ್ಲಿ ಮಹಾರಾಣಿ ತರ ಕೂತಿರೋದ್ ನೋಡಲಿ. ಅಷ್ಟ್ ಕಷ್ಟ ಪಟ್ಬಿಟ್ಟು ಮಳೇಲಿ ನೆನ್ಕೊಂಡ್ ಕೆಲಸ ಮಾಡುತ್ತೆ. ಇಲ್ಲಿ ಕೂತ್ಕೊಂಡು ಕಾಫಿ ಕುಡಿದ್ರ ನೋಡಿ ಮಹಾರಾಣಿ ತರ. ಇದ್ ನೋಡಿ, ಇದು ಇದೇನ್ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಿದ್ದು? ಹಾ, ನನ್ನ ಮುದ್ದು ಗಂಡ. ಇಲ್ಲಿ ನೋಡಿ, ಪಾಪ ಅವ್ರ ಅಮ್ಮ ಕಷ್ಟಪಟ್ಟು ಅಲ್ಲಿ ಕೆಲಸ ಮಾಡ್ತಿದ್ದ, ಇಲ್ಲಿ ಬಂದು ಯೂಟ್ಯೂಬ್ ಶಾರ್ಟ್ಸ್ ನೋಡೋದಂತೆ. ಏನೊಂದು ಡ್ಯಾನ್ಸ್ ಕಲಿಯೋದು ಏನಿಲ್ಲ. ಹ್ಞೂ ಡ್ಯಾಡಿ, ಹೋದ ವರ್ಷ ಟ್ರಿಪ್ ಹೋಗ್ಬೇಕು ಅಂತ ಬುಜ್ಜಿ ಅವಾಗ ಜ್ವರ ಬಂದಿತ್ತು ನೋಡು. ಹಾ, ಈ ವರ್ಷ ಟ್ರಿಪ್ ಐತೆ. ಈ ವರ್ಷ ಪಕ್ಕ ಜ್ವರನೇ. ಯಾವತ್ತಂತೆ ಜ್ವರ ಬರುತ್ತೆ. ನಾನ್ ಮತ್ತೆ ನೋಡ್ತೀನಿ, ಹೋಗಲ್ಲ ಅಂತ ನಾನ್ ಕಾಯ್ತಿರುವೆ. ಈ ಕ್ಯಾನ್ಸಲ್ ಆಗೋ ಟ್ರಿಪ್ಗೆ ನಾ ಪಕ್ಕ ಹೋಯ್ತು. ಈ ಸಲ ಕ್ಯಾನ್ಸಲ್ ಆಯ್ತಪ್ಪ. ಈಗ ಅಕಸ್ಮಾತ್ ಟ್ರಿಪ್ ಕ್ಯಾನ್ಸಲ್ ಆದ್ರೆ ಹೆಂಗಿರುತ್ತೆ ನಿನ್ ರಿಯಾಕ್ಷನ್? ನಾನು ಹಚ್ಕೊಬಿಡ್ತೀನಿ ಆಮೇಲೆ. ಅದೇ ತೋರ್ಸಿ ಹಿಂಗ. ಅಲ್ಲಿ ಫಾಲೋವರ್ ನಿನ್ನ ಎಲ್ಲ ನೋಡೋರ ನೀ ಹೇಳೋದ ಇನ್ನೇನ್ ಹತ್ರತಿ ಬೇರೆ ಹೇಳು. ಅದು ಕರೆಕ್ಟ್. ಈಗ್ಲೂ ಬತ್ತಾಯ್ತು ಕಣ್ಣೀರು. ಅತ್ತಳು ಟ್ರಿಪ್ಪಿಗೆ ಹೋಗಲ್ಲ. ಮುಗಿತ್ತು ಗಂಟ್ಲ ಅಂತೈತೆ. ಯಾಕೆ ಕಳ್ತಿರೋದು? ಹೋಗಲ್ವಲ್ಲ ಟ್ರಿಪ್ಗೆ, ಯಾಕೆ ಕಳ್ತೀಯ ಬಿಡು. ನಾನು ಯಾರು ಏನ್ ಬೇಕು ನಾನು ಹೋಗೋದೆ. ಕ್ಯಾನ್ಸಲ್ ಆಗುತ್ತಲ್ಲ ಜ್ವರ. ಪರವಾಗಿಲ್ಲ, ನಾನು ನಮ್ಮ ಮಮ್ಮಿ ಕೇಳ್ಕೊಂಡು ಹೋಯ್ತೀನಿ. ಜ್ವರ ಬರುತ್ತೆ. ಪರವಾಗಿಲ್ಲ. ಇದು ನೋವು ಬಂದ್ಬಿಟ್ಟೈತೆ, ಕೆಮ್ಮು ಬರ್ತೈತೆ, ಮುಗಿತ್ತು. ಅಷ್ಟೇ ಪಾಪ. ಇನ್ ಟ್ರಿಪ್ ಹೋಗಲ್ಲ, ಕ್ಯಾನ್ಸಲ್ ಬುಜ್ಜಿ. ಹ್ಞೂ ಕರೆಕ್ಟ್, ಬುಜ್ಜಿ ಟ್ರಿಪ್ ಕ್ಯಾನ್ಸಲ್ ಪಕ್ಕ. ಅಲ್ಲ, ಇನ್ ಕೇಸ್ ಏನಾದ್ರು ಕ್ಯಾನ್ಸಲ್ ಆಯ್ತು, ಪರವಾಗಿಲ್ಲ, ನಾನು ಹೋಯ್ತೀನಿ. ಕ್ಯಾನ್ಸಲ್ ಆಗೇ ಬಿಡ್ತು. ಹೆಂಗ್ ಹೋಯ್ತೀಯ? ಹುಷಾರಿಲ್ಲ ಹೆಂಗ್ ಹೋಯ್ತೀಯ? ಪರವಾಗಿಲ್ಲ, ಟ್ಯಾಬ್ಲೆಟ್ ಹಾಕೊಂಡು ಹೋಯ್ತೀನಿ. ಟ್ಯಾಬ್ಲೆಟ್ ಓದ್ಕೊಂಡು ಹೋಯ್ತೀನಿ. ಹೋದ್ಸಲಿನೂ ಹಂಗೆ ಐತಪ್ಪ. ಹೋದ್ಸಲಿ ಬ್ಲಡ್. ಓ ಗಂಟ್ಲು ನೋಡಮ್ಮ, ಗಂಟ್ಲು ಹೋಯ್ತು. ಟ್ರಿಪ್ ಕ್ಯಾನ್ಸಲ್. ಟ್ರಿಪ್ ಕ್ಯಾನ್ಸಲ್. ಜಿಂಗಿ ಚಕ. ಅಳ್ತೋಳ್ ಕಣಮ್ಮ, ಅಳ್ತೋಳೆ. ಎಲ್ಲ ನೋಡೋರೆ ಬೇರೆ ಹೇಳು. ಪಾಪ ಬರೀ ಜ್ವರ ಬರ್ಬಾರ್ದು ಅಂತ ಬೇಡ್ಕೊಂಬರಿ. ಓ, ಇಲ್ಲಿ ಬಂದ್ರಪ್ಪ, ಇಲ್ಲಿ ಕೇರಿಂಗ್ ಪರ್ಸನ್ ಬಂದ್ರು. ಇಷ್ಟ ಗಂಟೆ ಸುಮ್ನೆ ಇದ್ಲು ಅತ್ತೆ. ಈಗ ಹೇಳ್ತಾಳೆ, ಈಗ ಕಣ್ಣೀರ್ ಸುರಿಸ್ಬಿಟ್ಲು. ಏನಕ್ಕೆ ಹೇಳ್ತಿದ್ಯಾ ಅಂತ ನಿಜ ಹೇಳು. ಹೋಗ್ಬೇಕಾ, ಜ್ವರ ಬರುತ್ತೆ ಅಂತ ಹೇಳ್ತಿದ್ಯಾ? ಟ್ರಿಪ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತೀನಿ. ಹೋಯ್ತ್ಯ ಬಿಡೋ ಟ್ರಿಪ್. ಈ ಸಲ ಪಕ್ಕ ಹೋಯ್ತ್ಯ, ಫಿಕ್ಸು. ಈ ಸಲ ಹೋಗಿಲ್ಲ ಅಂದ್ರೆ 7 ಚಾನಲ್ ಪಕ್ಕ ಹೋಯ್ತ್ಯ. ಗಾಯ್ಸ್, ಇನ್ನೊಂದ್ಸಲಿ ಫ್ರೆಶ್ ಅಪ್ ಹೋಗ್ಬಿಟ್ಟೆ. ಇವತ್ತು ಫ್ರೆಶ್ ಅಪ್ ಮೇಲೆ ಫ್ರೆಶ್ ಅಪ್ ಅನ್ಕೊಳ್ಳಿ. ಇವಾಗ ಜಸ್ಟ್ ಸಿರಮ್ ಹಾಕೊಂಡಿದ್ದೀನಿ. ಐ ಆಮ್ ಜಸ್ಟ್ ಕೇರಿಂಗ್ ಮೈ ಸೆಲ್ಫ್ ಅಷ್ಟೇ. ನಾವಪ್ಪ ನಾನು ಹಾಕಿರೋದನ್ನ ನೋಡ್ಬಿಟ್ಟು ಏನ್ ಹೇಳ್ಬೇಕೀಗ? ನೋಡಿಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀನಿ. ಏನಿಲ್ಲ, ಮುಖ ತೊಳಿತಾ ಇದೀಯಾ? ನಾವೇ ಹೇಳ್ದ ಮುಖ ತೊಳಿಬೇಕಾಯ್ತು, ನೀನು ಡಾಕ್ಟರ್ ಹೇಳ್ದ ಮೂರ್ ಸಲಿ. ನಾವೇನ್ ಹೇಳಿದ್ ಬರೀ 2 ಸಲ ತೊಳಿದ್ವಿ. ತೊಳೆದೆ. ಅದು ಈ ಹುಡುಗಿ ಇದಳಲ್ಲ, ನನಗೆ ಹೇಳಿದ್ದು ತೊಳಿಬೇಡ ಅಂತ. ನಾವೇ ಹೇಳ್ದಾಗ ಇನ್ನೂ ಬೆಳಗಾಗಿವೆ. ದಿನ 2 ಸಲ. ಈಗಲೂ ಬೆಳ್ಳಗಿದ್ದೀನಿ. ಯಾರು ಹೇಳಿ ಬೆಳ್ಳ? ನಮ್ ಬ್ರೌನಿ ಅಷ್ಟೇ. ನಾವು ಏನ್ ಫಿಕ್ಸ್ ಆಗ್ಬಿಟ್ಟವ್ರು ಇವ್ರು. ನಾನೇನು ಕಪ್ಪಿದ್ದೀನಿ ಅನ್ಬಿಟ್ಟು ಬ್ರೌನಿ ಗೈಸ್. ನಾನ್ ಹೇಳಿದ್ದು, ನಾವ್ ಹೇಳೋದ್ ನಿಂಗೆ ಅರ್ಥ ಆಗಲ್ಲ. ಪೂಜಾರಿ ವರ ಕೊಟ್ಟು ಅವರೇ ತೀರ್ಥ ಕೊಟ್ರು. ಓ, ಇದು ಅಮೃತ. ನಾವ್ ಕೊಟ್ಟಿದ್ದು ಸೆಟ್ ಆಗಲ್ಲ. ಬ್ರೈಟ್ ಹೊಡಿದೆ ಗೈಸ್. ಇಲ್ಲಿ ನೋಡಿ ಗೈಸ್, ಅಣ್ಣ ಬಂದು ಬರ್ಕೆ ಹೊಡಿತವನಿಲ್ಲಿ. ಇಲ್ಲಿ ಕುತ್ಕೊಂಡು ನಮ್ಮ ಚೋಟ ಮರಿದು ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದ. ಅದು ಯಾವುದು ಒಂದು ವಿಡಿಯೋ ಬ್ಲಾಕ್ ಟು ಕಾಪಿರೈಟ್ ಅಂತೆಲ್ಲ ಬತ್ತೈತೆ. ಸೊ ಇದು ಹೆಂಗಂದ್ರೆ ಫಿಲಮ್ ಸಾಂಗ್ಗಳನ್ನೆಲ್ಲ ತೆಗ್ದು ಹಾಕೋಕ್ಕೆ ಅದು ತಗೊಳಲ್ಲ ಒಂದೊಂದು ಟೈಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆ ಥರ ಬರ್ತೈತೆ. ನಾವಿಬ್ಬರು ಇಲ್ಲಿ ಒಂದು ದೊಡ್ಡ ಮೀಟಿಂಗಲ್ಲಿ ಕೂತ್ಕೊಂಡಿದ್ದೀವಿ. ಸೊ ಅದನ್ನು ಹೆಂಗೆ ಹೋಗ್ಸೋದು ಅನ್ನೋ ಮೀಟಿಂಗು ಇವಾಗ ತುಂಬ ಕಾತುರದಿಂದ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಈ ಮೀಟಿಂಗು ಎಲ್ಲಿಗೆ ಹೋಗುತ್ತೋ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ದುಬೈ, ಅಮೇರಿಕಾ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಅಲ್ಲಿವರೆಗೂ ತಲುಪೋದಂದ್ರೆ ನಾವು ಮೀಟಿಂಗು ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ. ಸೊ ನೋಡುವ ಎಲ್ಲಿಗೆ ಬರುತ್ತೆ ಏನು ಕತೆ ಅಂದ್ಬಿಟ್ಟು. ಸೊ ನಾಳೆ ಡೊನಾಲ್ಡ್ ಟ್ರಂಪ್ನ ಮೀಟ್ ಮಾಡಬೇಕು ಅವರು. ಸೊ ಅವರೇ ಬತ್ತೀನಂದ್ರು ನಮ್ಮ ಮನೆಗೆ. ಬೇಡ ಪರವಾಗಿಲ್ಲ, ನಾವೇ ಬತ್ತೀವಿ ಅಂದ್ಬಿಟ್ಟು. ದುಬೈ ಶೇಖ್ ಅವರು ಕೇಳಿದ್ರು, ನಾವೇ ಸ್ವಲ್ಪ ಬಿಸಿ ಇದೀರಿ. ಆಮೇಲೆ ಅಫ್ಘಾನಿಸ್ತಾನದ ಯಾವ್ದೋ ಒಂದು ಸ್ಥಾನಲ್ಲಿ ಗುಂಡಾರ್ಸನ್ನು ಚಿರುನೊಬ್ಬನೇ ಬಾ ಅಂತ ಕರ್ದ. ಅವರು ನನ್ನ ಶೂಟ್ ಮಾಡಿ ಆಮೇಲೆ ಅವ್ರ ಕಣ್ಣು ನೋಡ್ಬಿಟ್ಟು ಸಿಲೆಂಟ್ ಆಗ್ಬಿಟ್ರೆ ಗೈಸ್. ಹಂಗೆಲ್ಲ ಚಿರುನ್ ಶೂಟ್ ಮಾಡಕ್ ಆಗಲ್ಲ ಗೈಸ್. ಚಿರುನ್ ಮುಟ್ಬೇಕಂದ್ರೆ ಅವ್ರ ಅಣ್ಣನ್ ದಾಟ್ಬಿಟ್ಟು ಬರ್ಬೇಕು ಗೈಸ್. ಗೈಸ್ ಇಲ್ಲಿ ನೋಡಿ ಗೈಸ್, ಅಪ್ಪ ಮಗಳು ಇಬ್ರು ಬಂದವ್ರು. ಏನ್ ಚಾಲೆಂಜ್ ಬಜ್ಜಿ? ಏನ್ ಚಾಲೆಂಜ್? 32 ಮೇಲೆ ಬರಬಾರ್ದು, ಕಮ್ಮಿ ಬರಬಾರ್ದು. ಹಂಗೆ ಹಂಗಾರೆ 32 ಮೇಲಿದ್ಯೋ? ಹಂಗಾರೆ 32 ಮೇಲಿದ್ಯಾ? 32 ಮೇಲೇನೆ ಇದೀನಿ. ನಾನು ಹಂಗೆ ಹೇಳಿಲ್ಲ, 32 ಅಂತ ಹೇಳಿದ್ರೆ 32ನೇ ಬರುತ್ತೆ. ಮೇಲೆ ಬರ್ಲಿ ಸರಿನಾ?
ಇರಲ್ಲ. ಕೊಡು, ನೀನು ಹಿಡ್ಕೊ, ಹಿಡ್ಕೊ, ಕೊಡು. ನೀನ್ ಹಿಡ್ಕೊ first. ಕೊಡು. 32 ಮೇಲೆ ಅಪ್ಪ ಮಗಳು ಚಾಲೆಂಜ್ ಮಾಡ್ಕೊಂಡ್ಬಿಟ್ರು 32 ಕಾಲು. ಆವಾಗ ಹೆಂಗ್ ಫೋಟೋ ಹಿಡ್ಕೊಂಡ್ ಬಂದೆ ನೀನು 40 ಹಿಡ್ಕೊ 32.40 ಹಿಡ್ಕೊಂಡ್ ಬಂದಿ ಫೋನ್ ಇತ್ತು ಫೋನ್ ಹಿಡ್ಕೊಂಡಿಲ್ಲ ಅವಳು. ಇಟ್ಕೊಂಡಿದ್ದೆ. ಇಲ್ಲ ಅಂಕಲ್ ಫೋನ್ ಹಿಡ್ಕೊ ಇಲ್ಲೇನ ಗಿಮಿಕ್ ಮಾಡೋಣ ಆಯ್ತು ಫೋನ್ ಹಿಡ್ಕೊ ನಂದೇನು 40 ಗ್ರಾಮ್ ಬರ್ತದೆ ನೋಡೋಣ ಅಷ್ಟೇ. ಎಲ್ಲ 50 ನೋಡು 40 ಎಲ್ಲಿ 50 ಪಾರ್ಟಿ ಎಲ್ಲ 40 ಎಲ್ಲಿ ಪಾರ್ಟಿ ತೋರ್ಸು ನೀನ್ ಇಟ್ಕೊಂಡಿದ್ದೆ. ಇದು ಮೋಸ ಮಾಡ್ಬಾರ್ದು ನಾನು 32 ಪಾಯಿಂಟ್ ಎಷ್ಟಿದ್ದೀನಿ 40 ತೋರ್ಸಿರೋ ಡಿಸ್ಪ್ಲೇ ಓಪನ್ ಮಾಡಂದು ಗೈಸ್ ನಂದು ಒಂಚೂರು ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕಿತ್ತು, ಅದಕ್ಕೆ ವಾಕಿಂಗ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಇವತ್ತಿನ ಬ್ಲಾಗ್ನಲ್ಲಿ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗು ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಮತ್ತು ಏನು ಹೇಳಬೇಕಿತ್ತು, ಎಸ್ ಅದೇ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಐ ಬಿಲೀವ್ಡ್ ಇನ್ ಯು ಅಷ್ಟೇ. ಸೊ ನೋಡುವ ಹೋಗ್ತಾ ಏನಾಗುತ್ತೆ ಅಂತ. ನನ್ನ ಕೈ ಬಿಡೋದಿಲ್ಲ ಅಲ್ವಾ ನೀವು, ಬಿಡಬೇಡಿ. ಬೈ.